ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. 2025ಕ್ಕೆ ಯಾರೆಲ್ಲ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಪ್ರಿಪರೇಷನ್ ಅನ್ನ ನಡೆಸ್ತಾ ಇದ್ದೀರಾ ಅಂತವರಿಗೆ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಾಗೆ ಇನ್ನೇನು ಸದ್ಯದಲ್ಲೇ ಕಾಲ್ಫಾರ್ಮ್ ಆಗುತ್ತೆ. ಸೊ ಕಾಲ್ಫಾರ್ಮ್ಗಿಂತ ಮುಂಚೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು ತುಂಬಾನೇ ಇಂಪಾರ್ಟೆಂಟ್. ಹೋದ ವರ್ಷದಿಂದ ಒಂದಿಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ಸೊ ಕಾಲ್ಫಾರ್ಮ್ ಆದ್ಮೇಲೆ ನಾವು ಮಾಡೋದಕ್ಕಿಂತ ಮೊದಲೇ ಇವೆಲ್ಲವನ್ನು ಕೂಡ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಇಟ್ಕೊಂಡ್ವಿ ಅಂತಂದ್ರೆ ಪಟ್ ಅಂತ ನಾವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಯಾಕೆಂದ್ರೆ ಜಾಸ್ತಿ ಟೈಮ್ ಇರಲ್ಲ. ಸೊ ಹಾಗಾಗಿ ನಮ್ಮ ಪ್ರಿಪರೇಷನ್ ಸಮಯದಲ್ಲಿ ಇದಕ್ಕೂ ಕೂಡ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಇನ್ನ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾವಿವಾಗ ರೆಡಿ ಮಾಡ್ಕೋಬೇಕು, ಇಲ್ಲ ನಡೆಯುತ್ತೆ ಹಳೇದೇ ಇರುತ್ತಲ್ವಾ, ಸೊ ಅದನ್ನೇ ನಾವು ಅಪ್ಲೋಡ್ ಮಾಡ್ಬಿಡೋಣ ನೆಕ್ಸ್ಟ್ ಆಮೇಲೆ ನೋಡಿದ್ರಾಯ್ತು. ಪ್ರಿಲಿಮ್ಸ್ ಮುಗಿದ್ಮೇಲೆ ಮೇನ್ಸಿಗೆ ನಾವೇನಾದ್ರೂ ಅಪ್ಲಿಕೇಶನ್ ಹಾಕುವಾಗ ಅವಾಗ ನಾವು ಡಾಕ್ಯುಮೆಂಟ್ಸ್ ಅನ್ನ ನೋಡಿದ್ರಾಯ್ತು. ಈ ತರದೆಲ್ಲ ನೆಗ್ಲಿಜೆನ್ಸಿ ಬೇಡ. ಯಾಕೆ ಅಂತಂದ್ರೆ ನಿಮ್ಮ ಒಂದು ಜರ್ನಿ ಏನಿರತ್ತಲ್ಲ, UPSC ಜರ್ನಿ ಅನ್ನುವಂಥದ್ದು ತುಂಬಾ ದಿನದಿಂದ ನೀವೇನ್ ಮಾಡಿರ್ತೀರಾ, ಸ್ಟ್ರಗಲ್ ಮಾಡಿ ಬಂದಿರ್ತೀರಾ. ಸೊ ಇನ್ ಕೇಸ್ ಪ್ರಿಲಿಮ್ಸ್ ಪಾಸ್ ಆಯ್ತು ಅಂತಂದ್ರೆ ಮೇನ್ಸಿಗೆ ಹೋಗುವಾಗ ನೀವೇನಾದ್ರೂ ಹಳೆಯ ಸರ್ಟಿಫಿಕೇಟ್ ಗಳನ್ನ ನೀವು ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ, ಮೇನ್ಸ್ ಅಲ್ಲಿ ಬೇರೆ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ, ರೀಸೆಂಟ್ ಆಗಿರೋದನ್ನ ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಅದಕ್ಕೂ ಮ್ಯಾಚ್ ಆಗೋದಿಲ್ಲ, ಡೇಟ್ ಕೂಡ ಕನ್ಸಿಡರ್ ಆಗಲ್ಲ. ಸೊ ಅಂತ ಸಮಯದಲ್ಲಿ ನೀವು ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನ ಒಂದು, ಇಲ್ಲಿ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೋಬೇಕಾಗಿರುವಂತದ್ದು, ರೀಸೆಂಟ್ ಆಗಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಪ್ರಿಲಿಮ್ಸಿಗಾಗಿರ್ಬೋದು, ಮೇನ್ಸಿಗಾಗಿರ್ಬೋದು. ಈ ಪ್ರಿಲಿಮ್ಸಿಗೆ ಒಂದ್ಸಾರಿ ಇವಾಗ ನೀವು ತೆಗೆದಿಟ್ಕೊಂಡ್ರಿ ಅಂತಂದ್ರೆ ಅದೇ ಮೇನ್ಸಿಗೂ ಬರುತ್ತೆ, ಇನ್ನ ಇಂಟರ್ವ್ಯೂಗೂ ಕೂಡ ಅದೇ ಇರುತ್ತೆ. ಇವಾಗ ನೀವು ಅಪ್ಲೋಡ್ ಮಾಡಿದಂತ ಸರ್ಟಿಫಿಕೇಟ್ಸ್ ಎಲ್ಲ ಏನಿರತ್ತಲ್ಲ, ನಿಮ್ಮ 3 ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡಿ ಮುಗಿಸೋವರೆಗೂ, ನೀವು ಹೋಗಿ ಜಾಯಿನ್ ಆಗೋವರೆಗೂ ಈ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇದು ನೆನಪಿರ್ಲಿ. ಎಲ್ಲ ಸರ್ಟಿಫಿಕೇಟ್ ಅನ್ನ ನೀಟಾಗಿ ಎತ್ತಿಟ್ಕೋಬೇಕಾಗತ್ತೆ. ಹಾಗೆ ರೀಸೆಂಟ್ ಆಗಿರುವಂತ ಸರ್ಟಿಫಿಕೇಟ್ ಅನ್ನ ಇಟ್ಕೋಬೇಕಾಗತ್ತೆ. ಏನೆಲ್ಲ ಇಟ್ಕೋಬೇಕು, ಲಾಸ್ಟ್ ಇಯರ್ ಇಂದ ಬಂದಿರುವಂತದ್ದು. ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚೆ 10 ದಿನದಕ್ಕಿಂತ ಹಿಂದಿರುವಂತ ಒಂದು ಫೋಟೋಗ್ರಾಫಿ ಇರಬೇಕು, ವಿತ್ ಸಿಗ್ನೇಚರ್, ವಿತ್ ಡೇಟ್. ಇದು ಇರುವಂತದ್ದು ಅಂದ್ರೆ ನಿಮ್ಮ ಹೆಸರು ಮತ್ತೆ ಡೇಟ್ ಇರುವಂತ ಒಂದು ಫೋಟೋಗ್ರಾಫಿ ಇರಬೇಕು. ಇವಾಗ ಕಾಲ್ಫಾರ್ಮ್ ಆಗ್ತಾ ಇದೆಯಲ್ವಾ, ಸೊ ಅದಕ್ಕಿಂತ ಒಂದು 10 ದಿನ ಹಿಂದೆ ಇರಬೇಕಾಗತ್ತೆ. ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಏನು ಅನ್ನುವಂಥದ್ದು ನೀವು ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಿರುತ್ತೆ. 22/1ಕ್ಕೆ ಕಾಲ್ಫಾರ್ಮ್ ಆಗತ್ತೆ. ಇವಾಗ ನೋಟಿಫಿಕೇಶನ್ ಹೊರಗೆ ಬೀಳತ್ತೆ. ಸೊ ಅದಕ್ಕಿಂತ ಬಿಫೋರ್ ಒಂದು 10 ದಿನದ ಹಿಂದೆ ನಿಮ್ಮ ಫೋಟೋಗ್ರಾಫಿ ರೆಡಿ ಇರಬೇಕು. ನಿಮ್ಮ ಫೋಟೋದ ಕೆಳಗಡೆ ಡೇಟ್ ಇರಬೇಕು, ವಿತ್ ನಿಮ್ ಹೆಸರು ಇರಬೇಕು. ಆ ತರದ ಒಂದು ಫೋಟೋವನ್ನ ನೀವು ಹೊಡಿಸಿ ರೆಡಿ ಇಟ್ಕೊಂಡಿರ್ಬೇಕು. ವ್ಯಾಲಿಡ್ ID ಪ್ರೂಫ್ ಇರಬೇಕು. ಅಂದ್ರೆ ಅದಕ್ಕೆ ತುಂಬಾ ಬೆಸ್ಟ್ ಅಂತಂದ್ರೆ ಆಧಾರ್ ಕಾರ್ಡ್ ಅಂತ ಹೇಳ್ಬೋದು. ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಸ್ಕೂಲ್ ಸರ್ಟಿಫಿಕೇಟ್ಸ್ ಏನಿರತ್ತಲ್ಲ, ಅಂದ್ರೆ SSLC ಮಾರ್ಕ್ಸ್ ಕಾರ್ಡಿನ ಪ್ರಕಾರ ನಿಮ್ಮ ಹೆಸರು ಏನಿರುತ್ತಲ್ಲ, ಆ ಹೆಸರು ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರುವಂತ ಹೆಸರು ಎರಡೂ ಸೇಮ್ ಇರಬೇಕು. ಯಾವುದೇ ತರದ ಮಿಸ್ಟೇಕ್ಸ್ ಇರಬಾರ್ದು, ಹಿಂದೆ ಮುಂದೆ ಈ ತರದ್ ಏನು ಇರಬಾರ್ದು. ಫಸ್ಟ್ ಹೆಸರು, ಆಮೇಲೆ ಅಡ್ರೆಸ್ಸು, ಇನ್ಸೇಲ್, ಈ ತರ ಏನು ಚೇಂಜಸ್ಮೆಂಟ್ ಇರಬಾರ್ದು. ಸೇಮ್ ಇರೋ ತರ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನೇನಾದ್ರೂ ಆ ತರ ಇತ್ತು ಅಂತಂದ್ರೆ ತಿದ್ದುಪಡಿ ಮಾಡ್ಕೊಂಡು ಸರಿ ಮಾಡಿಟ್ಕೊಳ್ಳಿ. ಸೊ ಆ ತರ ಇರ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸಿಗೂ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗೂ ಪ್ರೂಫಿಗೂ ಎರಡಕ್ಕೂ ಸೇಮ್ ಇರುವಂತ ಒಂದು ID ಪ್ರೂಫ್ ಅನ್ನ ಇಟ್ಕೊಳ್ಳಿ. ಇನ್ ಕೇಸ್ ಆಧಾರ್ ಕಾರ್ಡ್ ಅಲ್ಲಿ ಇಲ್ಲ ಅಂತಂದ್ರೆ ಪಾನ್ ಕಾರ್ಡ್ ಅಥವಾ ಯಾವ್ದು ಬೇಕಾದ್ರೂ ನೀವು ಒಂದು ID ಪ್ರೂಫ್ ಅನ್ನ, ವ್ಯಾಲಿಡ್ ಆಗಿರುವಂತ ಒಂದು ID ಪ್ರೂಫ್ ಅನ್ನ ಇಟ್ಕೋಬೇಕು. ಇನ್ನ ಎಜುಕೇಶನ್ಗೆ ಸಂಬಂಧಪಟ್ಟಾಗೆ ಯಾವೆಲ್ಲ ಸರ್ಟಿಫಿಕೇಟ್ಗಳು ಬೇಕು ಅಂತಂದ್ರೆ, 10th ಮಾರ್ಕ್ಸ್ ಕಾರ್ಡ್ ಇರಬೇಕು, PUC ಮಾರ್ಕ್ಸ್ ಕಾರ್ಡ್ ಇರಬೇಕು. ನೆಕ್ಸ್ಟ್ ನೀವು ಯಾವ ಗ್ರಾಜುಯೇಷನ್ ಅನ್ನ ಮುಗಿಸಿರ್ತೀರಾ ಅದ್ರದ್ದು ಒಂದು ಸರ್ಟಿಫಿಕೇಟ್ ಇರಬೇಕಾಗತ್ತೆ. ನಾನು ಇವಾಗ ಫೈನಲ್ ಇಯರ್ ಇದ್ದೀನಿ, ಸೊ ಅಪ್ಲೈ ಮಾಡಕ್ ಬರುತ್ತಾ ಅಂತಂದ್ರೆ ಖಂಡಿತ ಅಪ್ಲೈ ಮಾಡಕ್ ಬರುತ್ತೆ. ಪ್ರಿಲಿಮ್ಸ್ಗೆ ಮಾತ್ರ. ಮೇನ್ಸಿಗೆ ನೀವೇನಾದ್ರೂ ಅಪ್ಲೈ ಮಾಡುವಾಗ ಪ್ರಿಲಿಮ್ಸ್ ಪಾಸ್ ಆಗ್ಬಿಟ್ರಿ, ಮೇನ್ಸಿಗೆ ನೀವು ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ ಆ ಸಮಯದಲ್ಲಿ ನಿಮ್ಗೆ ರಿಸಲ್ಟ್ ಬಂದಿರಬೇಕು. ಸೊ ಅಂದ್ರೆ ನೀವು ಡಿಗ್ರಿ ಪಾಸ್ ಆಗಿರ್ಬೇಕು. ಯಾವುದೇ ಡಿಗ್ರಿ ಪಾಸ್ ಆಗಿದ್ರು ಆ ಸರ್ಟಿಫಿಕೇಟ್ ಅನ್ನ ನೀವು ಅಲ್ಲಿ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಬಟ್ ಇವಾಗ ಪ್ರಿಲಿಮ್ಸ್ಗೆ ಫೈನಲ್ ಇಯರ್ ಇದ್ದಂತವ್ರು ಕೂಡ ನೀವು ಈ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಬರುತ್ತೆ. ಇನ್ನ ಡಿಗ್ರಿ ಮುಗಿದಂತವ್ರು ಈ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕೆಟಗರಿ ವೈಸ್ ನಮ್ಗೆ ಕೆಲವೊಂದಿಷ್ಟು ಕೆಟಗರಿ ವೈಸ್ ಸ್ಪೆಷಾಲಿಟೀಸ್ ಇದಾವೆ. ಸೊ ಅವುಗಳಿಗೆ ಸಂಬಂಧಪಟ್ಟಾಗೆ ಆ ಸರ್ಟಿಫಿಕೇಟ್ ಅನ್ನು ಕೂಡ ನಾವು ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಆಗಿ OBC ಸರ್ಟಿಫಿಕೇಟ್ ನಮ್ದಿತ್ತು ಅಂತಂದ್ರೆ ಇನ್ನ ಒಂದು ನೆನಪಿರ್ಲಿ, ಈ OBC ಸರ್ಟಿಫಿಕೇಟ್ ಅನ್ನುವಂಥದ್ದು ನಮ್ಮ ಸ್ಟೇಟ್ ಲೆವೆಲ್ ಇಂದ ಆಗಿರ್ಬಾರ್ದು. ಅಂದ್ರೆ ನಾವು ಇವಾಗ ಕರ್ನಾಟಕದಲ್ವಾ, ಕನ್ನಡದಲ್ಲಿ ಇರುವಂತ OBC ಸರ್ಟಿಫಿಕೇಟ್ ಆಗಿರಬಾರ್ದು. ಇಂಗ್ಲಿಷ್ ಫಾರ್ಮೇಟ್ ಅಲ್ಲಿ ಇರುವಂತ ಸೆಂಟ್ರಲ್ ಇಂದ ಬಂದಿರುವಂತ OBC ಸರ್ಟಿಫಿಕೇಟ್ ಅನ್ನ ನೀವು ತಗೊಳ್ಬೇಕಾಗತ್ತೆ. ಸೊ ಇದು ನೆನಪಿರ್ಲಿ. OBC ಸರ್ಟಿಫಿಕೇಟ್ ಅಲ್ಲೇ ನಾವೇನ್ ಮಾಡ್ಬಿಡ್ತೀವಿ, ಇವಾಗ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬರುತ್ತಲ್ವಾ, ಸೊ ಅದೇ ನನ್ನ ನಡೆಯುತ್ತೆ, ನಾನು 2A ಕ್ಯಾಟಗರಿಗೆ ಒಳಪಡ್ತೀನಿ, ಸೊ ನನ್ಗೆ OBC ಬರುತ್ತೆ ಅಂತ ನಾವ್ ಇಟ್ಕೊಬಿಡ್ತೀವಿ. ಖಂಡಿತ ಅದಲ್ಲ.
OBC ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಇಂಗ್ಲಿಷ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಇಂದನೇ ಬರುವಂತ ಈ ಒಂದು ಸರ್ಟಿಫಿಕೇಟ್ ಅನ್ನ ನಾವು ಇಟ್ಕೋಬೇಕಾಗತ್ತೆ. ಈ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳುವಾಗಲೂ ಕೂಡ ಅಷ್ಟೇ ನಿಮ್ಮ ಇನ್ಕಮಿನ ಆಧಾರದ ಮೇಲೆ ಪ್ರಿಮಿಲಿಯರ್ ಮತ್ತೆ ನಾನ್ ಪ್ರಿಮಿಲಿಯರ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಗೇನಾದ್ರೂ ಕೆಟಗರಿ ವೈಸ್ ಅಂದ್ರೆ OBC ಕೆಟಗರಿ ವೈಸ್ ನಾನ್ ಪ್ರಿಮಿಲಿಯರ್ ಬಂತು ಅಂತಂದ್ರೆ ಸಾಕಷ್ಟು ಸವಲತ್ತುಗಳು ಸಿಗ್ತವೆ. ಪ್ರಿಮಿಲಿಯರ್ ಅಂತ ಬಂತು ಅಂತಂದ್ರೆ ಇಲ್ಲಿ ಸವಲತ್ತುಗಳು ಸಿಗಲ್ಲ. ಸೊ ಹಾಗಾಗಿ ನಿಮ್ಮ ಇನ್ಕಮಿನ ಆಧಾರದ ಮೇಲೆ ಇದಿರತ್ತೆ. ಓಕೆನಾ. ನೆಕ್ಸ್ಟ್ EWS, ಯಾರು ಎಕನಾಮಿಕ್ ವೀಕರ್ ಸೆಕ್ಷನ್ ಅಲ್ಲಿ ಇರ್ತೀರಾ, ಸೊ ಅದಕ್ಕೂ ಕೂಡ ಅಷ್ಟೇ ಸೆಂಟ್ರಲ್ ಇಂದ ಅಂದ್ರೆ ಇಂಗ್ಲಿಷ್ ಫಾರ್ಮೆಟ್ ಅಲ್ಲಿ ಇರುವಂತಹ ಸರ್ಟಿಫಿಕೇಟ್ ಅನ್ನೇ ನೀವು ಒಳಗೊಂಡಿರ್ಬೇಕು. ಇನ್ನು SC ST ಅವ್ರಿಗೂ ಕೂಡ ಅಷ್ಟೇ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೂಡ ಅಷ್ಟೇ, ಅವರೆಲ್ಲರಿಗೂ ಕೂಡ ಸರ್ಟಿಫೈ ಆಗಿರುವಂತ ಯಾವುದೇ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಸೊ ಅದೆಲ್ಲದು ಕೂಡ ಇಂಗ್ಲಿಷ್ ಫಾರ್ಮೆಟ್ ಅಲ್ಲಿ ಇರುವಂತ ಸರ್ಟಿಫಿಕೇಟ್ಸ್ ಗಳನ್ನೇ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಅದು ರೀಸೆಂಟ್ ಆಗಿರುವಂತದ್ದು, ಎಲ್ಲದೂ ಕೂಡ ರೀಸೆಂಟ್ ಆಗಿರುವಂತದ್ದನ್ನೇ ಎತ್ತಿಟ್ಕೋಬೇಕು. ಅದು ಅಪ್ಲೈ ಮಾಡ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಮೇನ್ಸಿಗೆ ಹಾಕ್ತೀನಿ ಬಿಡು ಇವಾಗ ನಡೆಯುತ್ತೆ ಅಂತ ಅನ್ನುವಂತ ನೆಗ್ಲಿಜೆನ್ಸಿಯನ್ನ ಮಾಡಕ್ ಹೋಗ್ಬೇಡಿ. ಯಾರೆಲ್ಲ ಪ್ರಿಪರೇಷನ್ ಅನ್ನು ನಡೆಸ್ತಾ ಇದ್ದೀರಾ, ಸ್ಟ್ರಾಂಗ್ ಆಗಿ ಪ್ರಿಪರೇಷನ್ ಅನ್ನು ನಡೆಸ್ತಾ ಇರುವಂತವ್ರು ಎಲ್ಲರೂ ಕೂಡ ಈ ಸರ್ಟಿಫಿಕೇಟ್ ಅನ್ನ ಇವಾಗಲೇ ರೆಡಿ ಮಾಡಿಸಿಟ್ಕೊಳ್ಳಿ. ಫೋಟೋಗ್ರಫಿಯನ್ನು ಕೂಡ ಅಷ್ಟೇ ಯಾವಾಗ ಕಾಲ್ಫಾರ್ಮ್ ಆಗುತ್ತೋ ಅದಕ್ಕಿಂತ ಬಿಫೋರ್ 8 ದಿನ ಅಥವಾ 10 ದಿನಕ್ಕಿಂತ ಬಿಫೋರ್ ನೀವೇನ್ ಮಾಡಿ ಫೋಟೋ ಹೊಡ್ಸ್ಕೊಳ್ಳಿ. ಒಂದು ದಿನದಲ್ಲಿ ಫೋಟೋ ಕೊಟ್ಬಿಡ್ತಾರೆ. ಸೊ ಹೊಡ್ಸ್ಕೊಳ್ಳೋದೇನು ತುಂಬಾ ಕಷ್ಟ ಆಗಲ್ಲ. ಸೊ ಹೊಡ್ಸ್ಕೊಂಡು ಎತ್ತಿಟ್ಕೊಳ್ಳಿ. ಅವೆಲ್ಲವನ್ನು ಕೂಡ ನೀಟಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಆಲ್ ದ ಬೆಸ್ಟ್.